ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು 90s ಕಿಚನ್. ಈಗ ಪಟಾಪಟ್ ಅಂತ ಪಾಲಕಲ್ಲಿ ಒಂದು ಡಿಫ್ರೆಂಟ್ ವೆರೈಟಿ ಮಾಡ್ತಾ ಇದ್ದೀನಿ. ಸೊ ಅದ್ರ ಹೆಸರು ಪಾಲಕ್ ತೊಕ್ಕು. ಪಾಲಕ್ ತೊಕ್ಕು ಜಸ್ಟ್ 10 ಮಿನಿಟ್ಸ್ ಅಲ್ಲಿ ಮಾಡ್ಬೋದು. 10 ಮಿನಿಟ್ಸ್ ಇದನ್ನ ಬೇಕಾದ್ರೆ 1 2 3 ಡೇಸ್ ಇಟ್ಕೊಂಡೋದ್ರು ಏನು ಹಾಳಾಗಲ್ಲ. ಇದು ಬಿಸಿ ಅನ್ನಕ್ಕೆ ಚಪಾತಿಗೆಲ್ಲ ಬೇರೆ ಲೆವೆಲ್ ಆಗಿರುತ್ತೆ. ಬನ್ನಿ ಹೆಂಗ್ ಮಾಡ ಅಂತ ನೋಡೋಣ. ಸೊ ಈಗ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಅಂದ್ರೆ 2 ಮೀಡಿಯಂ ಸೈಜ್ ಆನಿಯನ್, ಸ್ವಲ್ಪ ಒಂದು ಟೊಮ್ಯಾಟೊ, ಓಕೆ, ಅಂಡ್ ಒಂದು 10 pieces of garlic, and half tablespoon of ಅಚ್ಚು ಖಾರದ ಪುಡಿ, that is nothing but your ಸಾಂಬಾರ್ ಪುಡಿ, ಓಕೆ, ಸ್ವಲ್ಪ ಅರಿಶಿನ, ಓಕೆ, ಸ್ವಲ್ಪ ಚಿಲ್ಲಿ ಪೌಡರ್ ಅಂಡ್ ಸ್ವಲ್ಪ ಕೊರಿಯಾಂಡರ್ ಪೌಡರ್. ಇದನ್ನ ಫೈನ್ ಪೇಸ್ಟ್ ಆಗಿ ಮಾಡ್ಕೊಳ್ಬೇಕು. ಈಗ ಒಂದು ಬಾಣಲಿಯಲ್ಲಿ ಎಣ್ಣೆ ಹಾಕಿ ಒಗ್ಗರಣೆ ಹಾಕೊಳ್ಳೋಣ. ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತೆ ಜಜ್ಜಿರೋಂಥ ಗಾರ್ಲಿಕ್ ಆ್ಯಂಡ್ ಜೀರಾ, ಸ್ವಲ್ಪ ಜೀರಾ ಹಾಕೊಳ್ಳೋಣ. ಅದು ಹಾಕ್ಕೊಂಡು ನೆಕ್ಸ್ಟ್ ಆ ಪೇಸ್ಟ್ ನಾವೇನು ಗ್ರೈಂಡ್ ಮಾಡಿರ್ತೀವಿ ಆ ಪೇಸ್ಟ್ ಹಾಕೊಳ್ಬೇಕು. ಹಸಿ ವಾಸನೆ ಹೋದ್ಮೇಲೆ ಇದನ್ನ ಹಾಕೊಳ್ಬೇಕು. ಸೊ ಒಂದು 30 ಸೆಕೆಂಡ್ಸ್ ಆದಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಇದು ಚೆನ್ನಾಗಿ ಕುಕ್ ಆಗಿದೆ, ಎಣ್ಣೆ ಎಲ್ಲ ಮೇಲ್ ಬಂದಿದೆ. ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ಪು ಸ್ವಲ್ಪ ಟ್ಯಾಮ್ರಿನ್ ವಾಟರ್ ಮಿಕ್ಸ್ ಮಾಡ್ಕೊಳ್ಳೋಣ, ಓಕೆ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಸೊ 1 ಕಟ್ ಫುಲ್ ಪಾಲಕ್ ಹಾಕಿದ್ದೀನಿ, ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಆಮೇಲೆ ಬೇಕಾದ್ರೆ ಕಮ್ಮಿ ಆದರೆ ಆ್ಯಡ್ ಮಾಡ್ಕೊಳ್ಳೋಣ. ಈಗ ಲಾಸ್ಟ್ ಐಟಮ್, ದ ಮೇನ್ ಐಟಮ್, ಪಾಲಕ್ನ ಆ್ಯಡ್ ಮಾಡ್ಕೊಳ್ಳೋಣ. ಸೊ 1 ಕಟ್ ಫುಲ್ ಪಾಲಕ್ ಹಾಕಿದ್ದೀನಿ. ಸೊ ನೀರೇನು ಹಾಕೋ ಅವಶ್ಯಕತೆ ಇಲ್ಲ, ಏನಕ್ಕಂದ್ರೆ ಪಾಲಕಲ್ಲೇ ಸ್ವಲ್ಪ ನೀರಂಶ ಇರೋದ್ರಿಂದ ಸೊ ನೀರು ಹಾಕೋದೇನು ಬೇಕಾಗಿಲ್ಲ. ಸೊ ಇದೊಂದು ಮೀಡಿಯಂ ಫ್ಲೇಮಲ್ಲಿ ಒಂದು 2-3 ಮಿನಿಟ್ಸ್ ಬಾಯ್ಲ್ ಆಗೋಕೆ ಬಿಡೋಣ, ಓಕೆ. ವಿಲ್ ಗಿವ್ ಅ ಗುಡ್ ಮಿಕ್ಸ್, ಓಕೆ. ಮಿಕ್ಸ್ ಕೊಟ್ಟು, ಓಕೆ, ವಿಲ್ ಅಲೋ ಇಟ್ ಟು ಕುಕ್, ಕ್ಲೋಸಿಂಗ್ ದ ಲಿಡ್, ಒಂದು 2 ಮಿನಿಟ್ಸ್ ಬಿಡೋಣ. ಓಕೆ, ಈಗ ಆಫ್ಟರ್ ಕುಕಿಂಗ್, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ತೊಕ್ಕು ನೀಟಾಗಿ ಪೇಸ್ಟ್ ಟೈಪ್ ಆಗಿರುತ್ತೆ. ಸೊ ಇದ್ರ ಜೊತೆಗೆ ಸ್ವಲ್ಪ ನಾವು ಕರಿ ಲೀವ್ಸ್ ಮಿಕ್ಸ್ ಮಾಡಿಕೊಂಡ್ರೆ ನಾವು ಪಾಲಕ್ ತೊಕ್ಕು ಇಟ್ಸ್ ರೆಡಿ. ಈಗ ನೋಡೋಣ ಯಾವ ಥರ ಟೇಸ್ಟ್ ಬಂದಿದೆ ಅಂತ. ಸೊ ಒಂದು ಸ್ಪೂನಲ್ಲಿ ಒಂದು ಚಿಕ್ಕದಾಗೆ ಒಂದು ಟೇಸ್ಟ್ ಮಾಡೋಣ. ಹುಳಿ ಟೇಸ್ಟಿ ಟ್ಯಾಂಗಿ ಸೂಪರ್ ಆಗಿದೆ. ಬಿಸಿ ಅನ್ನದ ಜೊತೆ ಹೈ ಕ್ಲಾಸ್. ಥ್ಯಾಂಕ್ ಯು ಗೈಸ್.